ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ ಬಾಬಾ ಅವರನ್ನ ನಮ್ಮ ಹೃನ್ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂತರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧನಾ ಮಾತೆ, ವಸುಂಧರ ಮಾತೆಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಇವತ್ತು ಕೂಡ ನಾವು ಸ್ವಾಧ್ಯಾಯಕ್ಕಾಗಿ ಶ್ರೀಮತಿ ಸರೋಜಿನಿ ಕುಂದ್ರಗಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕವನ್ನ ಕುರಿತು ತುಂಬಾ ಒಳ್ಳೆಯ ಒಂದು ಸ್ವಾಧ್ಯಾಯವನ್ನ ಮಾಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಒಂದು ಜ್ಞಾನ ಅಲ್ಲಿ ಅಡಗಿದೆ. ಅದನ್ನ ನಾವೆಲ್ಲರೂ ಸುಮಾರು ದಿವಸಗಳಿಂದ ಸವಿತಾ ಇದ್ದೀವಿ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಸೆಷನ್ ಅಂಡ್ ಓವರ್ ಟು ಯು ಮೇಡಮ್. ನಮಸ್ಕಾರ. ನಮಸ್ಕಾರ. ಪ್ರಥಮದಲ್ಲಿ ಪತ್ರಿಜಿ ಗುರುಗಳಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಸ್ವರ್ಣಮಾಲಾ ಅಮ್ಮನವರಿಗೂ ಕೂಡ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಎಲ್ಲ ಅಸ್ಟಲ್ ಮಾಸ್ಟರ್ಸ್ಗಳಿಗೂ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ನನ್ನ ವಸುಂಧರ ವಾರಿಯರ್ಸ್ಗೂ ಎಲ್ಲ ಸಹೋದರಿಯರಿಗೂ ನನ್ನ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಈ ಒಂದು ಪುಸ್ತಕದ ಸ್ವಾಧ್ಯಾಯ ಮಾಡಲು ಅವಕಾಶ ಕೊಟ್ಟಂತ ಗೌರವ ಮೇಡಮ್ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸ್ವಾಧ್ಯಾಯವನ್ನು ಆರಂಭಿಸ್ತಾ ಇದ್ದೇನೆ. ಸ್ವಾಧ್ಯಾಯಕ್ಕಾಗಿ ನಾನು ತೆಗೆದುಕೊಂಡಂತ ಪುಸ್ತಕ ಪ್ರಾಣಶಕ್ತಿ ಅಂತಕ್ಕಂಥದ್ದು. ಟಾರ್ಕಮ್ ಸರಾಯ್ಡಾಯರ್ ಅವರ ಒಂದು ಪ್ರಾಣಶಕ್ತಿ ಅಂತಕ್ಕಂಥ ಈ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದಿಸಿದವರು ನಾಗಜ್ಯೋತಿ ಸುಮಲತಾ ರಾಜ. ಈ ಒಂದು ಪುಸ್ತಕದ ಒಂದು ಸ್ವಾಧ್ಯಾಯದಲ್ಲಿ ಪ್ರಾರ್ಥನೆ ಅಂತಕ್ಕಂಥ ಒಂದು ಅಧ್ಯಾಯಕ್ಕೆ ಬಂದಿದ್ದೇವೆ. ಪ್ರಾರ್ಥನೆ ಪ್ರಾಣಶಕ್ತಿಗೆ ಎಷ್ಟು ಮುಖ್ಯ, ಪ್ರಾರ್ಥನೆ ಅಂತಕ್ಕಂಥದ್ದು ಪ್ರಾಣಶಕ್ತಿಗೆ ಎಷ್ಟು ಪೂರಕವಾಗ್ಯದ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇವತ್ತು ಇಂತಹ ವ್ಯಸನಗಳನ್ನು ಕೆಲವು ಧರ್ಮ ಸಂಸ್ಥೆಗಳಲ್ಲಿ, ಸಂಗೀತಕಾರರಲ್ಲಿ, ಜೂಜುಕಾರರಲ್ಲಿ, ಕುಡುಕರಲ್ಲಿ, ರಾಜಕೀಯ ವ್ಯಕ್ತಿಗಳಲ್ಲಿ, ಬಂಡವಾಳ ಹೂಡಿಕೆ ವಿನಿಮಯ ಕೇಂದ್ರಗಳಲ್ಲಿ, ಉಳಿದ ಜನರಲ್ಲಿಯೂ ಇರುವುದು ನಾವು ಗಮನಿಸಬಹುದು. ನೋಡ್ರಿ, ಈ ಇಂಥ ಒಂದು ಮನೋಭಾವನೆ ಯಾವಾಗ ಸ್ವ ಇಚ್ಛೆಗಾಗಿ, ಸ್ವಂತಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವ್ರು, ಯಾವತ್ತೂ ಕೂಡ ಸ್ವಾರ್ಥಮಯವಾಗಿ ನಡ್ಕೊಳ್ತಕ್ಕಂಥವ್ರು, ಸ್ವಾರ್ಥಕ್ಕಾಗಿ ಪ್ರಾರ್ಥನೆ ನನಗೆ ಆಗ್ಲಿ ಅಂತಕ್ಕಂಥದ್ದು, ಅಂಥ ಒಂದು ಮನೋಭಾವನೆ ಸಂಗೀತಕಾರರಲ್ಲಿ, ಕೆಲವೊಂದು ಕುಡುಕರಲ್ಲಿ, ಆಮೇಲೆ ಕೆಲವು ರಾಜಕೀಯ ವ್ಯಕ್ತಿಗಳಲ್ಲಿ, ಆ ನಂತರ ಜೂಜುಕೋರರಲ್ಲಿ ಇಂಥ ಮನೋಭಾವನೆ ಇರ್ತದ. ಹೆಚ್ಚಾಗಿ ಅವರಲ್ಲಿ ಪ್ರಾಣಶಕ್ತಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿಯನ್ನು ಆಸ್ವಾದಿಸುವ ಪ್ರಾರ್ಥನೆಗಳಿಗೆ ಉಪಕ್ರಮಿಸಿ ವಿಶೇಷ ನೋ ಸೌಂಡ್ ಮೇಡಮ್. ಶ್ರಮಿಸಿದರೆ ಅವರು ಕೂಡ ಪ್ರಾಣಶಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದನ್ನಿಲ್ಲಿ ಹೇಳ್ತಾ ಇದ್ದಾರೆ. ಅಂತಾರಾಷ್ಟ್ರೀಯ ಅಂತಃಕೋಲಾಹಲಗಳು, ದುಃಖಗಳು, ಸಾಂಕ್ರಾಮಿಕಗಳು, ಪ್ರಕೃತಿ ವಿಕೋಪಗಳು ಸಹ ರೂಪುಗೊಂಡಿರುವುದು ಸ್ವಾರ್ಥ ಮಹಾಜಾಲಕ್ಕೆ ಪ್ರತ್ಯಕ್ಷ ಪರಿಣಾಮಗಳು. ನೋಡ್ರಿ, ಈ ರೀತಿ ಒಂದು ವ್ಯಸನಗಳಾಗ್ಲಿ ಅಥವಾ ದೇಶಗಳ ಮಧ್ಯೆ ಇರ್ತಕ್ಕಂಥ ಸ್ವಾರ್ಥ ಭಾವನೆಗಳಾಗ್ಲಿ, ಅಥವಾ ದುಃಖಗಳು, ಅಥವಾ ಪ್ರಕೃತಿ ವಿಕೋಪಗಳು, ಕೋಲಾಹಲಗಳು, ಇವೆಲ್ಲವೂ ಕೂಡ ಆದದ್ದು ಕೂಡ ಇಂಥ ಒಂದು ಸ್ವಾರ್ಥ ಸ್ವಭಾವದ ಒಂದು ಪರಿಸ್ಥಿತಿಯಿಂದಲೇ ಘಟಿಸಿರ್ತಾವ ಅಂತಕ್ಕಂಥದನ್ನ ಹೇಳ್ತಾ ಇದ್ದಾರೆ. ನೋಡ್ರಿ, ಇವಾಗ ಪ್ರತಿ ಒಂದು ದೇಶಗಳಲ್ಲಿ ಅಥವಾ ಒಂದು ಗುಂಪುಗಳಲ್ಲಿ ನಡೀತಕ್ಕಂಥ ಸ್ವಾರ್ಥಪರ ಭಾವನೆಗಳೇ ಈ ಇಂಥ ಒಂದು ಪ್ರಕೃತಿ ವಿಕೋಪಗಳಿಗೆ ಕಾರಣವಾಗ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಪರಿಣಾಮಕ್ರಮ ನ್ಯಾಯವು ಸ್ವತಂತ್ರ ದಿಶೆಗೆ ದಾರಿ ಮಾಡುತ್ತದೆ. ಮಾನವನ ಸ್ವಾತಂತ್ರ್ಯಕ್ಕೆ ಅಸಾಧ್ಯವಾದಂತಹ ಪ್ರತಿ ದೇಶವು ವಿಪರೀತ ಪರಿಣಾಮಗಳಿಗೆ ದಾರಿ ಮಾಡುತ್ತದೆ. ಯಾವುದೇ ಒಂದು ದೇಶ ತನ್ನ ಸ್ವಂತ ದಿಶೆಯಲ್ಲಿ ನಡೆಯುತ್ತಾ ಇನ್ನೂ ಕೆಲ ದೇಶಗಳು ಅದಾವ ಅಂತಕ್ಕಂಥದ್ದನ್ನ ಮರೆತು ಬಿಟ್ಟಿರ್ತದ. ಇನ್ನೂ ಕೆಲ ದೇಶಗಳು, ಇನ್ನೂ ಕೆಲ ಜನಾಂಗಗಳಿಗೆ ನಾವು ನೆರವಾಗಬೇಕು ಅಂತಕ್ಕಂಥದ್ದನ್ನ ಮರೆತು ಕೇವಲ ತನ್ನ ಒಂದು ಇಚ್ಛೆಯನ್ನ ವಿಪರೀತವಾಗಿ ಹೊಂದೋದ್ರಿಂದ ಅಂಥ ದೇಶಗಳಿಂದ ಇಲ್ಲಿ ವಿನಾಶವೇ ಆಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡ್ಬೋದು ನಾವು ಹಿಂದೆ ಇತಿಹಾಸದಲ್ಲಿ ನಾವು ಓದಿದಂತೆ ಒಂದು ಜರ್ಮನಿನ ಒಂದು ಹಿಟ್ಲರ್ ಅಥವಾ ನಾಜಿ ಜನಾಂಗ ಈ ಒಂದು ಸ್ವಾರ್ಥಪರ ಭಾವನೆಯಿಂದಲೇ ಎರಡನೆಯ ಮಹಾಯುದ್ಧಕ್ಕೆ ನಾಂದಿಯನ್ನ ಹಾಡ್ತಾರ. ಆ ಯುದ್ಧದಲ್ಲಿ ಸೋತು ಶರಣಾಗಿ ಅತೀವವಾದಂತಹ ವಿನಾಶವನ್ನ ಅವರೇ ಹೊಂದುತ್ತಾರ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದು. ಯಾಕಂದ್ರೆ ಎಲ್ಲವನ್ನು ಆಳ್ಲಿಕ್ಕೆ ಕೇವಲ ಜರ್ಮನಿಯ ನಾಜಿ ಜನಾಂಗವೇ ಕಾರಣ ಅಂತಕ್ಕಂಥದ್ದು, ನಾಜಿ ಜನಾಂಗವೇ ಶ್ರೇಷ್ಠ ಅಂತಕ್ಕಂಥದ್ದು. ಆಳಲಿಕ್ಕೆ ಹುಟ್ಟಿದಂತ ಜನಾಂಗ ಜರ್ಮನಿಯ ನಾಜಿವಾದ ಮತ್ತು ಆಳಿಸ್ಕೊಳ್ಳಿಕ್ಕೆ ಜಗತ್ತಿನ ಇನ್ನು ಕೆಲವೊಂದು ಎಲ್ಲ ಜಗತ್ತಿನ ಜನ ಆಳಿಸ್ಕೊಳ್ಳಿಕ್ಕೆ ಮಾತ್ರ ಹುಟ್ಟ್ಯಾರ ಅಂತಕ್ಕಂಥದ್ದನ್ನ ಅವರು ಹೊಂದಿದ್ರು. ಅದು ಜಗತ್ತಿನಲ್ಲಿ ಎರಡನೆಯ ಮಹಾಯುದ್ಧಕ್ಕೆ ನಾಂದಿಯನ್ನ ಮಾಡಿತು ಅಂತಕ್ಕಂಥದ್ದನ್ನ ನೋಡಬಹುದು. ಈ ರೀತಿ ದೇಶಗಳಲ್ಲಿ, ವ್ಯಕ್ತಿಗಳಲ್ಲಿ, ಸಂಸ್ಥೆಗಳಲ್ಲಿ ಈ ರೀತಿ ಸ್ವಾರ್ಥ ಪ್ರಾರ್ಥನೆಗಳು, ಸ್ವಾರ್ಥಪರ ಮನೋಭಾವಗಳು, ಸ್ವಾರ್ಥಪರ ಆಸೆಗಳು ಅತೀವವಾದಾಗ ಅಲ್ಲಿ ಪ್ರಾಣಶಕ್ತಿ ವ್ಯಯವಾಗಿ ಅಲ್ಲಿ ವಿನಾಶಗಳು ಘಟಿಸುತ್ತವೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಪರಿಕ್ರಮವು ನ್ಯಾಯವು ಸ್ವಾತಂತ್ರ್ಯ ದಿಶೆಗೆ ದಾರಿ ಮಾಡುತ್ತದೆ. ಮಾನವನ ಸ್ವಾತಂತ್ರ್ಯಕ್ಕೆ ಅಸಾಧ್ಯವಾದಂತಹ ಪ್ರವೇಶವು ವಿಪರೀತ ಪರಿಣಾಮಗಳಿಗೆ ದಾರಿ ಮಾಡುತ್ತದೆ. ವ್ಯಸನ ಸ್ವಾರ್ಥಗಳು ಮಾನವನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆತನಿಗೆ ತಿಳಿಯದಂತೆ ಆತನನ್ನು ಅದಕ್ಕೆ ದಾಸನಂತೆ, ಗುಲಾಮನಂತೆ ಬದಲಿಸುತ್ತದೆ. ನೋಡ್ರಿ, ಯಾವಾಗಲೂ ಒಂದು ಬುದ್ಧಿ, ಒಂದು ಸ್ವಾರ್ಥಪರ ಬುದ್ಧಿ ಆತನನ್ನ ಆ ಬುದ್ಧಿ ತನ್ನ ದಾಸನನ್ನಾಗಿ ಮಾಡ್ಕೊಳ್ತದೆ, ತನ್ನ ಗುಲಾಮನನ್ನಾಗಿ ಮಾಡ್ಕೊಳ್ತದೆ. ಆತನಿಗೆ ಇನ್ನೊಂದು ತಿಳಿಲಿಕ್ಕೆ, ಇನ್ನೊಂದನ್ನು ವಿಚಾರಿಸಲಿಕ್ಕೆ ಅವಕಾಶನೇ ಕೊಡೋದಿಲ್ಲ. ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಇನ್ನೊಂದನ್ನು ವಿಚಾರಿಸಿದನೆ, ಇನ್ನೊಬ್ಬರ ಬಗ್ಗೆ ವಿಚಾರಿಸದನೆ ಈ ಒಂದು ಸ್ವಾರ್ಥಪರ ಭಾವನೆಯಲ್ಲಿ ಮುಳುಗಿ ಈ ಒಂದು ಸಮಾಜದಲ್ಲಿ ಒಂದು ಕೆಡುಕಿಗೆ ಕಾರಣವಾಗ್ತಾನ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಸಾರ್ವಜನಿಕ ಹಣದ ಬಹುಪಾಲು ತೆರಿಗೆ ರೂಪದಲ್ಲಿ ಆಯುಧಗಳಿಗೆ ತನ್ಮೂಲಕ ಎಷ್ಟೋ ಜೀವನಾಶಗಳ ಕೆಲಸಕ್ಕೆ ಉಪಯೋಗಿಸಲಾಗುತ್ತಾ ದುರುಪಯೋಗವಾಗುತ್ತಿದೆ. ಇಂತಹ ದೇಶ ಅಸ್ವಸ್ಥತೆಗಳನ್ನು ಬದಲಾಯಿಸಲು ಏಕೈಕ ಪರಮೌಷಧ ಪ್ರಾಣಶಕ್ತಿ. ನೋಡ್ರಿ, ಎಷ್ಟೋ ನಮ್ಮ ತೆರಿಗೆ ಸಾರ್ವಜನಿಕ ರೂಪದಲ್ಲಿ ಬರ್ತಕ್ಕಂಥ, ಸಾರ್ವಜನಿಕರಿಂದ ಕಲೆಕ್ಟ್ ಆಗ್ತಕ್ಕಂಥ ತೆರಿಗೆ ಒಂದು ಹೆಚ್ಚಿನ ಪಾಲು ಒಂದೊಂದು ದೇಶಗಳು ಕೇವಲ ಈ ಒಂದು ಯುದ್ಧ ವೆಪನ್ಸ್ಗಳನ್ನ, ಶಸ್ತ್ರಾಸ್ತ್ರಗಳನ್ನ ತಯಾರಿಸಲಿಕ್ಕೆ ಹೋಗ್ತಾವ. ಅಂಥ ದೇಶಗಳಲ್ಲಿ ಏನಾಗೋದಿಲ್ಲ, ಈ ಒಂದು ದೇಶದ ಜನರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಂಥ ಒಂದು ಮನೋಭಾವನೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಏಕೈಕ ಪರಮೌಷಧ ಅಂತಕ್ಕಂಥದ್ದು ಪ್ರಾಣಶಕ್ತಿ. ಅದಕ್ಕಾಗಿ ಯಾವಾಗ ಪ್ರಾಣಶಕ್ತಿಯನ್ನ ಕಳ್ಕೊತಾರಲ್ಲ ಅವಾಗ ಆ ದೇಶಗಳು ಇಂಥ ವಿನಾಶಕಾರಕ ಕೃತ್ಯಗಳ ಎಡೆಗೆ ಸಾಗ್ತಾವ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಚರ್ಚೆಗಳಿಂದ, ವಿಚಾರಗಳಿಂದ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳದೆ ಇರುವುದು ಮಾನವ ಜನಾಂಗದ ವಿವೇಕಕ್ಕೆ, ಬುದ್ಧಿವಂತಿಕೆ, ಮಾನವನ ಸುವ್ಯವಸ್ಥಿತವಾಗಿ ನಡೆಯುತ್ತಿರುವ ಪ್ರತಿ ಚರ್ಚೆಗಳಲ್ಲಿಯೂ ಪ್ರಾಣಶಕ್ತಿ ವಿಸ್ತಾರವಾಗಿ ಪಠಿಸುತ್ತಾ ಉಭಯರಿಗೂ ಯುಕ್ತವಾದ ಸಹಕಾರ ಪರಿಷ್ಕಾರವು ಲಭಿಸುತ್ತಿರುತ್ತದೆ. ನೋಡ್ರಿ, ಎಲ್ಲಿ ಯಾವ ಒಂದು ಪ್ರದೇಶಗಳಲ್ಲಿ, ಚರ್ಚ್ಗಳಲ್ಲಿ ಅಥವಾ ದೇವಾಲಯಗಳಲ್ಲಿ ಅಥವಾ ಮಸ್ಜಿದ್ಗಳಲ್ಲಿ ವಿಪರೀತವಾದಂತ ಒಂದು ಅನುಭವದಿಂದ ನನ್ನ ದೇಶ ಅಥವಾ ನನ್ನ ದೇಶವೇ ಉಳಿಯಲಿ, ನನ್ನ ಧರ್ಮವೇ ಉಳಿಯಲಿ, ಕೇವಲ ನಾನು ಮಾತ್ರ ಉದ್ಧಾರವಾಗಲಿ ಅಂತಕ್ಕಂಥ ಭಾವನೆಯಿಂದ ಆಗ್ತಕ್ಕಂಥ ಒಂದು ಪ್ರಾರ್ಥನೆಗಳು ಅಲ್ಲೇ ಪ್ರಾಣಶಕ್ತಿಯನ್ನ ಹೊಂದೋದ್ರ ಬದಲಾಗಿ ಪ್ರಾಣಶಕ್ತಿಯನ್ನು ಕಳೆದುಕೊಳ್ತಾ ಆ ಒಂದು ಪ್ರದೇಶಕ್ಕೆ, ಆ ಒಂದು ದೇಶಕ್ಕೆ ಮಾರಕವಾದಂತ ಒಂದು ಪರಿಸ್ಥಿತಿಯನ್ನ ತಂದು ಒಡ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿಗೆ ಏನು ಮಾಡಬೇಕೆಂದು
ತಿಳಿದಿದೆ. ನಾವು ಮನವಿ ಮಾಡಿ ಚಲಿಸುವಂತೆ ಮಾಡಬಹುದು, ಆದರೆ ಪ್ರಾಣಶಕ್ತಿಗೆ ಏನು ಮಾಡಬೇಕು ಏನು ಮಾಡಬಾರದು ಎಂಬುದು ಸ್ಪಷ್ಟವಾಗಿ ತಿಳಿದಿರುತ್ತದೆ. ನೋಡ್ರಿ, ನಾವು ಪ್ರಾಣಶಕ್ತಿಯನ್ನ ವ್ಯಾಮಾರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ. ಈಗ ನಾವು ಉದಾಹರಿಸಬಹುದು, ಒಂದು ಮುಸ್ಲಿಂ ಜನಾಂಗ ಮಸ್ಜಿದ್ಗಳಲ್ಲಿ ಅಥವಾ ಮದರಸಾಗಳಲ್ಲಿ ಅವರು ಕೇವಲ ತಮ್ಮ ಧರ್ಮಕ್ಕಾಗಿಯೇ ಯಾವತ್ತೂ ಕೂಡ ವಾದಗಳನ್ನು ಮಾಡ್ತಾ ಇರ್ತಾರೆ, ತಮ್ಮ ಧರ್ಮಕ್ಕಾಗಿಯೇ ಪ್ರಾರ್ಥನೆಗಳನ್ನು ಮಾಡ್ತಾರೆ, ಇನ್ನೊಬ್ಬರನ್ನ ಅವರು ಲಕ್ಷಿಸೋದೇ ಇಲ್ಲ. ಮದರಸಾಗಳಲ್ಲಿ ವಿಪರೀತವಾದಂತ ಬುದ್ಧಿಗಳನ್ನ ಮಕ್ಕಳಿಗೆ ಕಲಿಸಿಕೊಡ್ತಾರೆ. ದೇಶಾಭಿಮಾನದ ಒಂದು ಕುರುಡು ನಂಬಿಕೆಯಲ್ಲಿ, ದೇಶಾಭಿಮಾನದ ಒಂದು ಅಂಧಕಾರದ ದಾರಿಯಲ್ಲಿ ಅವರು ಮಕ್ಕಳನ್ನ ವಿಪರೀತವಾದಂತ ಒಂದು ಮಾರ್ಗಕ್ಕೆ ಎಳಿತಾರೆ. ಅಂಥ ಪ್ರದೇಶಗಳಲ್ಲಿ ಪ್ರಾಣಶಕ್ತಿ ಸುಮ್ಮನೆ ಇರುವುದಿಲ್ಲ. ಪ್ರಾಣಶಕ್ತಿ ನೀವು ಕೆಟ್ಟದ್ದನ್ನು ಹೇಳಿದ್ರು, ಒಳಿತನ್ನು ಹೇಳಿದ್ರು, ಏನನ್ನ ಮಾಡಬೇಕು ಅಂತಕ್ಕಂಥ ಒಂದು ಗ್ರಹಿಕೆ ಪ್ರಾಣಶಕ್ತಿಗೆ ಇರ್ತದೆ. ಅದು ಯಾವಾಗಲೂ ಕೂಡ ಯಶಸ್ಸಿನ ಎಡೆಗೆ ಸಾಗ್ತಾ ಇರ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿ ನಮ್ಮನ್ನು ಅಗಲಿ ಹೋದಾಗಲೆಲ್ಲ ದೌರ್ಜನ್ಯವನ್ನೇ ನಾವು ಗಳಿಸಿರುತ್ತೇವೆ. ಬಹಳಷ್ಟು ಅಧಿಕ ಪ್ರಾಣಶಕ್ತಿಯನ್ನು ಕಳೆದುಕೊಂಡಂತಹ ಒಬ್ಬ ಆಕೆಯನ್ನು ನಾನು ಗಮನಿಸಿದ್ದೇನೆ. ಪ್ರಾಣಶಕ್ತಿಯನ್ನು ಕಳೆದುಕೊಂಡ ತಕ್ಷಣ ಆಕೆ ಮಾಡಿದ ಮೊದಲನೆಯ ದುಷ್ಕಾರ್ಯ ಮನುಷ್ಯನ ನಡುವೆ ಇರುವ ಸತ್ಸಂಬಂಧಗಳನ್ನು ಹಾಳು ಮಾಡುವುದು. ಆಕೆ ಉಪಕಾರ ಮಾಡುವ ಮನುಷ್ಯರ ಬಳಿ ಹೋಗಿ ಆ ಉಪಕಾರ ಹೊಂದುತ್ತಿರುವವರ ಮೇಲೆ ಇಲ್ಲ ಸಲ್ಲದ ಸುಳ್ಳು ಚಾಡಿಗಳನ್ನು ಅವರ ಕಿವಿಗೆ ಹಾಕಿ ಅವರನ್ನು ಕಠಿಣವಾಗಿ ಬದಲಾಯಿಸುತ್ತಿದ್ದಳು. ಇಲ್ಲಿ ನಾವು ನೋಡಬಹುದು, ಯಾವಾಗ ಪ್ರಾಣಶಕ್ತಿಯನ್ನ ನಾವು ಕಳೆದುಕೊಳ್ತೇವಲ್ಲ ಅಂಥ ಜನ, ಇಲ್ಲ ಹೇಳ್ಬೇಕು ಜೂಜಗಾರರು ಅಥವಾ ಅತೀವವಾದಂತ ಒಂದು ಸಾಲವನ್ನ ಕೊಟ್ಟು ಅತೀವವಾದ ಬಡ್ಡಿಯನ್ನ ಸಂಗ್ರಹಿಸ್ತಕ್ಕಂಥವರು, ಕೆಲವೊಂದು ವ್ಯಕ್ತಿಗಳು ಇಂಥ ಪ್ರಕ್ರಿಯೆಯಲ್ಲಿ ತೊಡಗುತ್ತಾರೆ. ತಮ್ಮ ಹೇಳಿಕೆಗೆ ತಕ್ಕಂತೆ ಈ ಪರಿಸ್ಥಿತಿಗಳು ಉಳಿದೇ ಇದ್ರೆ ಅವರನ್ನ ಅತೀವವಾಗಿ ನಿಂದಿಸೋದು, ಕಠಿಣವಾಗಿ ಶಿಕ್ಷಿಸೋದು ಅಂತಕ್ಕಂಥದ್ದನ್ನು ಮಾಡ್ತಾ ಇರ್ತಾರೆ. ಇಂಥ ವ್ಯಕ್ತಿಗಳು ಅವ್ರ ಕಿವಿಯಲ್ಲಿ ಯಾವ ಮಾತುಗಳು ಹೋಗೋದಿಲ್ಲ, ಕೇವಲ ತಮಗೇನಾಗ್ಬೇಕಾಗಿದೆ ಅಂತಕ್ಕಂಥದ್ದು ಮಾತ್ರ ಅವರ ದೃಷ್ಟಿಯಲ್ಲಿ ಮುಂದುವರಿತಿರ್ತದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಅದೇ ರೀತಿ ಮುಂದುವರೆದಂಗ ಇಲ್ಲಿಗೆ ಪ್ರಾಣಶಕ್ತಿಯ ಒಂದು ಈ ಪ್ರಾರ್ಥನೆ ಅಂತಕ್ಕಂಥ ಅಧ್ಯಾಯ ಮುಗಿತದೆ. ಮುಂದಿನ ಒಂದು ಅಧ್ಯಾಯದಲ್ಲಿ ನಾವು ದುರಭಿಮಾನವನ್ನ ನೋಡ್ತೇವೆ. ಮನುಷ್ಯನ ದುರಭಿಮಾನ 11ನೇ ಅಧ್ಯಾಯದಲ್ಲಿ ದುರಭಿಮಾನ, ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂಥ ವ್ಯಕ್ತಿಯ ಒಂದು ಗುಣವಾದಂತ ದುರಭಿಮಾನವು ಕೂಡ ಪ್ರಾಣಶಕ್ತಿಗೆ ಅಷ್ಟೊಂದು ವಿರುದ್ಧವಾಗಿದೆ. ಪ್ರಾಣಶಕ್ತಿಗೆ ಅಷ್ಟೊಂದು ಪೂರಕವಾಗಿ ಮಾರಕವಾಗಿ ವರ್ತಿಸ್ತಕ್ಕಂಥ ಒಂದು ಬುದ್ಧಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಪ್ರಾಣಶಕ್ತಿ ಲೋಪಿಸಿರುವ ಮನುಷ್ಯರಲ್ಲಿ ದುರಭಿಮಾನವು ಬೇರೂರುತ್ತದೆ. ಇವರ ಶ್ರಮ ಹಣದ ಮೇಲೆ ಅವಲಂಬಿತವಾಗಿ ಜೀವಿಸುತ್ತಾ ಇತರರನ್ನು ತಮ್ಮ ಸ್ವಾರ್ಥ ಉಪಯೋಗಗಳಿಗಾಗಿ ಬಳಸುತ್ತಾ ಗುಲಾಮಗಿರಿ ಮಾಡಿಸಿಕೊಳ್ಳುತ್ತಾ ಅವರ ಕೌಶಲ್ಯಗಳನ್ನು ಪ್ರತಿಭೆಗಳನ್ನು ದೋಚಿಕೊಳ್ಳುತ್ತಾ ಅವರನ್ನು ತಮಗೆ ಗುಲಾಮರಂತೆ ಮಾಡಿಕೊಳ್ಳುವ ಗುಣದೊಂದಿಗೆ ಆ ಮನುಷ್ಯರ ದುರಭಿಮಾನವು ದರ್ಶನ ನೀಡುತ್ತಿರುತ್ತದೆ. ದುರಭಿಮಾನದಿಂದಿರುವ ಮನುಷ್ಯನು ಪ್ರತಿ ವ್ಯಕ್ತಿಯ ಸಂಘಟನೆಯನ್ನು, ಪರಿಸ್ಥಿತಿಯನ್ನು ಉಪಯೋಗದ ಸ್ವಲಾಭದ ವೃಕ್ಷದಂತೆ ನೋಡುತ್ತಿರುತ್ತಾರೆ. ನೋಡ್ರಿ, ಇಲ್ಲಿ ದುರಭಿಮಾನ ಅಂತಕ್ಕಂಥದ್ದು ಪ್ರತಿ ವ್ಯಕ್ತಿಯನ್ನ, ಪ್ರತಿ ಒಂದು ದೇಶವನ್ನ ಅಥವಾ ಪ್ರತಿಯೊಂದು ಶಕ್ತಿಯನ್ನ ತನಗಾಗಿ ಬಳಸಿಕೊಳ್ಳೋದು, ಕೇವಲ ತನ್ನ ಉದ್ಧಾರಕ್ಕಾಗಿ ಅಥವಾ ತನ್ನ ಒಂದು ಧರ್ಮವನ್ನೇ ಮುಂದಿಟ್ಟುಕೊಂಡು ತನ್ನ ಅಭಿವೃದ್ಧಿಗಾಗಿ ಬಳಸ್ತಕ್ಕಂತಹ ಗುಣವನ್ನು ಹೊಂದಿದಂತಹ ವ್ಯಕ್ತಿಗಳು ಇಲ್ಲಿ ಪ್ರಾಣಶಕ್ತಿಗೆ ಮಾರಕವಾದಂತಹ ಶಕ್ತಿಗಳು. ಇಂಥ ಒಂದು ಅಭಿಮಾನ ಇರಬೇಕು, ಬಟ್ ದುರಾಭಿಮಾನ ಇರ್ಬೋದು. ನನ್ನದು ಅಂತಕ್ಕಂಥ ಅಭಿಮಾನ ನಮಗಿರ್ಬೇಕು, ಬಟ್ ನನ್ನದು ಅಂತಕ್ಕಂಥ ಇನ್ನೊಬ್ಬರನ್ನ ದ್ವೇಷಿಸ್ತಕ್ಕಂಥ ದುರಾಭಿಮಾನ ಇರಬಾರ್ದು. ನಮ್ಮ ಧರ್ಮದ ಬಗ್ಗೆ ನಮಗೆ ಅಭಿಮಾನ ಇದ್ರೆ ಇನ್ನೊಂದು ಧರ್ಮದ ಬಗ್ಗೆ ನಮಗೆ ಸೌಜನ್ಯ ಇರಬೇಕು, ಹೊರತು ದುರಭಿಮಾನ ಇರಬಾರ್ದು. ಜಗತ್ತಿನಲ್ಲಿ ಯಾವುದೂ ಕೂಡ ಕೆಟ್ಟದ್ದಲ್ಲ, ಎಲ್ಲವೂ ಕೂಡ ತನ್ನ ಒಂದು ನಿಟ್ಟಿನಲ್ಲಿ ಒಳಿತ ಮಾರ್ಗದಲ್ಲಿಯೇ ಇರ್ತಾವ. ಆದ್ರೆ ಕೆಲವೊಂದು ಅಂಧಕಾರದಿಂದ ತುಂಬಿದಂತ ಜನಾಂಗದಲ್ಲಿ ನನ್ನದೇ ಶ್ರೇಷ್ಠ, ಇನ್ನೊಂದು ಬಹಳಷ್ಟು ಕನಿಷ್ಠ ಅಂತಕ್ಕಂಥ ದುರಭಿಮಾನ ಇರ್ತದೆ. ನಾನೇ ಶ್ರೇಷ್ಠ, ಇನ್ನೊಬ್ಬರು ಅತಿ ಕನಿಷ್ಠ, ನನ್ನ ಜನಾಂಗವೇ ಶ್ರೇಷ್ಠ,
ಇನ್ನೊಂದು ಜನಾಂಗ ಅತಿ ಕನಿಷ್ಠ ಅಂತಕ್ಕಂಥ ಈ ದುರಾಭಿಮಾನದ ಒಂದು ವಿಸ್ತಾರದಲ್ಲಿ ಇದು ಯಾವಾಗಲೂ ಪ್ರಾಣಶಕ್ತಿಗೆ ಬಹಳಷ್ಟು ವಿರುದ್ಧವಾದಂತ ಒಂದು ಬುದ್ಧಿ ಅಂತಕ್ಕಂಥದ್ದನ್ನ ನೋಡ್ಬಹುದು. ಇಲ್ಲಿ ಒಂದು ವೃಕ್ಷದಂತೆ ಈ ದುರಭಿಮಾನವು ಹಬ್ಬಿದಂತ ಒಂದು ಪ್ರದೇಶದಲ್ಲಿ ಇದು ಒಂದು ದುಷ್ಟ ವೃಕ್ಷದಂತೆ ಬೆಳೆದು ಅಲ್ಲಿ ವ್ಯಾಪಿಸ್ತದ, ಪ್ರಾಣಶಕ್ತಿಯನ್ನು ಹಾಳು ಮಾಡ್ತದ ಅಂತಕ್ಕಂಥದ್ದೇನಿಲ್ಲ ಹೇಳ್ತಾ ಇದ್ದಾರೆ. ಸಂಗ್ರಹವಾಗುತ್ತಿರುವ ದುರಭಿಮಾನವು ಮಾನವನಲ್ಲಿನ ಎಲ್ಲಾ ಸದ್ಗುಣದ ಬೀಜಗಳನ್ನು ಕಜ್ಜುಗೊಳಿಸುತ್ತದೆ. ನೋಡ್ರಿ, ಇಲ್ಲಿ ದುರಭಿಮಾನ ಅಂತಕ್ಕಂಥದ್ದು ಆ ವ್ಯಕ್ತಿಯ ಸದ್ಗುಣಗಳನ್ನ ಕೊಲ್ತದ, ಆತನಲ್ಲಿ ಕೆಲವೊಂದು ಇರ್ತಕ್ಕಂಥ ಸಣ್ಣ ಪುಟ್ಟ ಒಳ್ಳೆಯ ಗುಣಗಳನ್ನು ಕೂಡ ಹಾಳು ಮಾಡ್ತದ, ಹೃದಯವನ್ನ ಕತ್ತಲೆಯ ಕೂಪದಲ್ಲಿ ನೂಕುತ್ತದೆ, ಜೊತೆಗೆ ಆ ಮನುಷ್ಯ ಹೋಗಿ ರಾಕ್ಷಸನನ್ನಾಗಿ ಮಾಡ್ತದ. ನೋಡ್ರಿ, ಈ ಒಂದು ದುರಭಿಮಾನದ ಉದಾಹರಣೆಯಲ್ಲಿ ನಾವು ರಾವಣನನ್ನ ಉದಾಹರಿಸಬಹುದು. ರಾವಣ ಎಷ್ಟೇ ಶಕ್ತಿಯನ್ನು ಹೊಂದಿದ್ರು, ಆತ ಧ್ಯಾನ ಮಾಡಿ ಭಗವಂತನಿಂದ ವಿಶಿಷ್ಟವಾದಂತ ಒಂದು ಶಕ್ತಿಯನ್ನ ವರವನ್ನ ಪಡ್ಕೊಂಡಿದ್ರು ಕೂಡ ಆತ ಈ ದುರಭಿಮಾನ ಅಂತಕ್ಕಂತ ಭಾವನೆಯಿಂದ ಆತ ಎಲ್ಲವನ್ನೂ ನಾಶಪಡಿಸ್ಕೋಬೇಕಾದಂತ ಸಂದರ್ಭ ಬರ್ತದೆ. ಆತನಿಗೆ ಇನ್ನೊಬ್ಬರು ತನ್ನ ಎದುರಿಗಿರ್ತಕ್ಕಂಥ ವ್ಯಕ್ತಿ ಯಾರು, ಏನು, ಇವರಿಗೆ ಏನ್ ಸ್ವಾತಂತ್ರ್ಯ ಬೇಕು, ನಾನು ಏನ್ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಒಂದು ಬುದ್ಧಿ ಕೂಡ ಆತನ ತಲೆಗೆ ಬರೋದಿಲ್ಲ. ಯಾವುದರ ಬಗ್ಗೆಯೂ ಆತನ ಕಲ್ಪನೆ ಮಿಕ್ಕಿ ಹೋಗ್ತಾ ಇರ್ತಾನೆ. ಇಂತಹ ಒಬ್ಬ ವ್ಯಕ್ತಿ ತನ್ನ ಗುಣದಿಂದ ತನ್ನನ್ನೇ ಸುಟ್ಟುಕೊಳ್ತಾನ, ಕಗ್ಗತ್ತಲಿನಲ್ಲಿ ಬೀಳ್ತಾನ. ಆ ಮನುಷ್ಯ ರಾಕ್ಷಸನಾಗಿ ನಿರ್ಮಾಣ ಮಾಡ್ತಾನ ಅಂತಕ್ಕಂಥದ್ದನ್ನು. ರಾಕ್ಷಸ ಅಂತಕ್ಕಂಥವ ಒಂದು ದೇಹದ ರಚನೆಯಿಂದಲ್ಲ, ಆತನ ಗುಣಗಳಿಂದಲೇ ರಾಕ್ಷಸತ್ವವನ್ನು ಹೊಂದಿದಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಆ ನಂತರ ದುರಭಿಮಾನವು ಎಲ್ಲಾ ರೀತಿಯ ವ್ಯಸನಗಳನ್ನು, ದುರ್ಗುಣಗಳನ್ನು, ದುಷ್ಟಶಕ್ತಿಗಳನ್ನು ಆಕರ್ಷಕ ವಹಿಸುವಂತೆ ಮಾಡುತ್ತದೆ. ಆ ಪ್ರಕಾರವಾಗಿ ಮಾನವನು ಲೌಕಿಕದಲ್ಲೂ ಅಲೌಕಿಕದಲ್ಲೂ ಸಹ, ಭೌತಿಕದಲ್ಲೂ ಪಾರಮಾರ್ಥಿಕದಲ್ಲೂ ಸಹ, ಸೂಕ್ಷ್ಮ ಸ್ಥೂಲ ಪ್ರಪಂಚಗಳಲ್ಲಿಯೂ ಸಹ ಕಸದ ತೊಟ್ಟಿಯಂತೆ ತಯಾರಾಗಿ ಸರ್ವಸ್ವವನ್ನು ಕಲುಷ್ಯಮಯಗೊಳಿಸಿಕೊಳ್ಳುತ್ತಾನೆ. ನೋಡ್ರಿ, ಇಂತಹ ವ್ಯಕ್ತಿ, ದುರಭಿಮಾನ ಹೊಂದಿದಂತ ವ್ಯಕ್ತಿ ದುರ್ಗುಣಗಳನ್ನ, ದುಷ್ಟ ಬುದ್ಧಿಗಳನ್ನ ಆಕರ್ಷಣೆ ಮಾಡ್ಕೊಳ್ತಾನೆ. ಆತ ಯಾವಾಗಲೂ ಕೂಡ ಈ ದುಷ್ಟತನವನ್ನೇ ಆಕರ್ಷಿಸುತ್ತಾ ಆತ ತನ್ನ ಒಳ್ಳೆಯ ಗುಣಗಳನ್ನ ಕಳೆದುಕೊಳ್ತಾ ಇರ್ತಾನ. ಈತ ಲೌಕಿಕದಲ್ಲೂ ಕೂಡ ಅದೇ ರೀತಿ, ಅಲೌಕಿಕ ಲೋಕದಲ್ಲಿಯೂ ಕೂಡ ಅದೇ ರೀತಿ ಮಾಡ್ತಾನೆ. ಅದೇ ರೀತಿ ಭೌತಿಕ ಮತ್ತು ಪಾರಮಾರ್ಥಿಕದಲ್ಲಿಯೂ ಇಂಥ ಕೃತ್ಯಗಳೇ ಆತನ ಮುಂದುವರೆದಿರ್ತಾವ. ಸ್ಥೂಲ ಸೂಕ್ಷ್ಮ ಪ್ರಪಂಚದಲ್ಲಿಯೂ ಕೂಡ ಆತ ಇಂಥ ಗುಣವನ್ನೇ ಹೊಂದಿರ್ತಾನೆ. ಆ ವ್ಯಕ್ತಿಗೆ ಯಾವ ಒಂದು ಕಾಲ, ವೇಳೆ ಅಥವಾ ಸ್ಥಳ ಕಲ್ಪನೆ ಇರೋದೇ ಇಲ್ಲ. ಆತ ತನ್ನ ದುರಭಿಮಾನದ ಒಂದು ಬುದ್ಧಿಯಿಂದ ಕಸವನ್ನೇ ತನ್ನ ವ್ಯಕ್ತಿತ್ವಕ್ಕೆ, ತನ್ನ ಬುದ್ಧಿಗೆ ಕ್ರೋಢೀಕರಿಸುತ್ತಾ ಆತ ಕೇವಲ ಇಲ್ಲಿ ಪ್ರಾಣಶಕ್ತಿಯನ್ನ ವ್ಯಯ ಮಾಡಿಕೊಳ್ತಾ ಇರ್ತಾನ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಂಥ ವ್ಯಕ್ತಿಗಳು ಸಮಾಜದಲ್ಲಿ, ಜಗತ್ತಿನಲ್ಲಿ, ಕುಟುಂಬದ ಒಂದು ಜಗತ್ತಿನಲ್ಲಿ ಇವರು ಮಾರಕ ಶಕ್ತಿಗಳು. ಇವರು ಕಸವನ್ನ ಸಂಗ್ರಹಿಸ್ತಕ್ಕಂಥ ಒಂದು ಗುಂಡಿಗಳಿದ್ದಂತೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರಟೆಗಳಿಂದ, ದೂಷಣೆಗಳಿಂದ, ಸ್ವಾಮಿ ದ್ರೋಹದಂತಹ ಚಿಂತನೆಯ ಶಕ್ತಿಯ ಜೊತೆಗೆ ತಮ್ಮೊಂದಿಗೆ ಸಂಬಂಧವಿರುವ ಜನರ ಜೀವನವನ್ನು ದುರಭಿಮಾನಿಗಳ ನಾಶ ಮಾಡುತ್ತಿದ್ದಾರೆ, ಮನುಷ್ಯರನ್ನು ಹಾಳುಗೆಡವುತ್ತಿದ್ದಾರೆ. ನೋಡ್ರಿ, ಕೆಲವೊಂದು ವ್ಯಕ್ತಿಗಳು ದುರಾಭಿಮಾನದಿಂದ ತುಂಬಿ ಆತನ ವ್ಯಸನಗಳು, ದುರವ್ಯಸನಗಳು, ಸ್ವಾಮಿ ದ್ರೋಹಗಳು, ಗುರುದ್ರೋಹಗಳು, ಇಂಥವೆಲ್ಲ ಶಕ್ತಿಗಳನ್ನ ಹೊಂದಿ ಆ ವ್ಯಕ್ತಿಗಳು ದೇಶವನ್ನ, ನಾಡನ್ನ, ಸಮಾಜವನ್ನ ಹಾಳುಗೆಡತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ದುರಭಿಮಾನಿಗಳು ಕತ್ತಲೆಯ ಕಣ್ಣು ಕಟ್ಟಿದ ಮೋಸದ ಮಾತುಗಳಿಂದ ಮನುಷ್ಯರು ತಾತ್ಕಾಲಿಕವಾಗಿ ಬೆರಗಾಗುತ್ತಿರುವುದು ದೌರ್ಭಾಗ್ಯವೇ ಸರಿ. ನೋಡ್ರಿ, ಕೆಲವೊಂದು ಜನಾಂಗ ಅಂಥ ಜನರ ಮಾತುಗಳನ್ನೇ ನಂಬುತ್ತೇವೆ, ಅಂಥ ಜನರ ನಡವಳಿಕೆಗೆ ನಾವು ಕೂಡ ಹೋಗಿ ಸೇರ್ಕೊಳ್ತೇವೆ. ಕಣ್ಣು ಕಟ್ಟಿದಂತೆ ನಾವು ಏನ್ ಮಾಡ್ತೀವಿ, ಒಂದೊಂದ್ಸಲ ಅಂತಹ ಬುದ್ಧಿಗಳನ್ನೇ, ಅಂತಹ ಮಾತುಗಳಿಗೆ, ಅಂತಹ ವ್ಯಸನಿಗಳಿಗೆ ನಾವು ಮಾರು ಹೋಗಿ ಅವರ ಒಂದು
ಮಾರ್ಗವನ್ನ ಹಿಡಿತೇವಿ. ಇದು ಕೆಲವೊಬ್ಬ ವ್ಯಕ್ತಿಗಳ ದೌರ್ಭಾಗ್ಯವಾಗಿರುತ್ತದೆ ಅಂತಕ್ಕಂಥದ್ದನ್ನ. ಆದರೆ ಇತರನನ್ನು ನಾಶ ಮಾಡಿ ಜೀವನದ ಅಭಿವೃದ್ಧಿಯನ್ನು ಸಾಧಿಸಿಕೊಳ್ಳುತ್ತಿರುವ ಮನುಷ್ಯರು ಅನಂತರ ಒಂದು ಭಾರಿ ಮೌಲ್ಯವನ್ನು ಕಟ್ಟಬೇಕಾಗಿ ಬರುತ್ತದೆ. ಈ ರೀತಿ ದುಷ್ಟ ಭಾವನೆಯಿಂದ ಜನರನ್ನ ಮೋಸಗೊಳಿಸ್ತಾ, ಜನರನ್ನ ತನ್ನತ್ತ ಸೆಳೆಯುತ್ತಾ ಹೋದ್ರೆ ಮನುಷ್ಯರಿಗೆ ಕೆಟ್ಟದ್ದನ್ನ ಮರೆಮಾಚಿ ಕೆಟ್ಟದ್ದನ್ನ ಒಳಿತು ಅಂತಕ್ಕಂಥ ಭಾವನೆಯಿಂದ ಬಿತ್ತಿ ಆ ವ್ಯಕ್ತಿಗಳನ್ನು ಮೋಸಗೊಳಿಸ್ತಾ ಇದ್ರೆ ಆ ಒಂದು ವ್ಯಕ್ತಿ ಮುಂದಿನ ದಿನಮಾನಗಳಲ್ಲಿ ದುಷ್ಟವಾದಂತ ಕೆಟ್ಟದಾದಂತ ಪರಿಣಾಮಗಳಿಗೆ ಒಳಗಾಗ್ಬೇಕಾಗ್ತದೆ. ಅಂಥ ಮನುಷ್ಯರಿಂದ ಪ್ರಾಣಶಕ್ತಿ ಸಂಪೂರ್ಣವಾಗಿ ಹೊರಟು ಹೋಗಿ ರೋಗಕಾರಕ ಸೂಕ್ಷ್ಮ ಜೀವಿಗಳ ಪ್ರಾಣ ತೆಗೆಯುವಂತಹ ಸೂಕ್ಷ್ಮ ಕ್ರಿಮಿಗಳಂತೆ ಉಂಟಾಗುವ ವ್ಯಕ್ತಿಗಳಾಗುತ್ತಾರೆ. ನೋಡ್ರಿ, ಅಂಥ ವ್ಯಕ್ತಿಗಳು ಮುಂದಿನ ದಿನಮಾನಗಳಲ್ಲಿ ಸೂಕ್ಷ್ಮ ಕ್ರಿಮಿಗಳಂತೆ, ಸೂಕ್ಷ್ಮ ಜೀವಿಗಳಂತೆ ಮನುಷ್ಯನ ಒಂದು ರೋಗಕಾರಕ ಗುಣಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರ. ಸಮಾಜದಲ್ಲಿ ಅದನ್ನೇ ಹರಡ್ತಾರ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆ ಮನುಷ್ಯರು ತಮ್ಮ ಸ್ವಪ್ರಯೋಜನಗಳಿಗೂ ಜೀವನಕ್ಕೆ ವಿರುದ್ಧವಾಗಿ ಆಲೋಚಿಸುತ್ತಾ ಮಾತನಾಡುತ್ತಾ ನಾಶ ಮಾಡಿಕೊಳ್ಳುವ ಹೀನಾಯ ಸ್ಥಿತಿಗೆ ಇಳಿಯುತ್ತಾರೆ. ಇಲ್ಲಿ ಹೇಳ್ಬೋದು ನಾವು, ಈ ಒಂದು ಇಂಥ ಭಾವನೆ ಹೊಂದಿದಂತ ವ್ಯಕ್ತಿಗಳು ಕೊನೆಗೆ ತಾವೇ ಒಂದು ರೋಗ ಕಾರಕ ವೈರಸ್ಗಳನ್ನ ಸೃಷ್ಟಿಸ್ತಾರ. ಆ ವೈರಸ್ಗಳಿಂದ ತಾವು ಕೂಡ ಹಾಳಾಗ್ತಾರ. ಇಲ್ಲಿ ನಾವು ಕರೋನಾ ಒಂದು ವೈರಸ್ ಅನ್ನ ಹಬ್ಬಿದಂತ ಚೀನಾ ನಾವು ಉದಾಹರಿಸಬಹುದು. ಚೀನಾ ದೇಶ ತಾನು ಏನ್ ಜಗತ್ತಿಗೆ ಮಾಡ್ಬೇಕು ಒಂದು ಮಾರಕ ಶಕ್ತಿಗೆ ಹೆಚ್ಚು ತಾನೇ ಬಲಿಯಾಗಿ ತಾನೇ ಅದರ ದುಷ್ಟತೆಯನ್ನ ಅನುಭವಿಸಿತ್ತು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು ಅಂತ ಹೇಳ್ತಾರೆ. ಆ ದುರಭಿಮಾನದಿಂದ ಒಬ್ಬ ವ್ಯಕ್ತಿಯು ಅಬ್ಬಬ್ಬ ಎಂದರೆ 25 ವರ್ಷ ಇರಬಹುದು. ಆದರೆ ಅತ್ಯಧಿಕವಾಗಿ ಅವನಲ್ಲಿ ಪ್ರಾಣಶಕ್ತಿ ಕ್ಷೀಣಿಸುವುದರಿಂದ ಅವರ ಪೂರ್ವ ಕರ್ಮದ ತೊಂದರೆಗೆ ಸಿಲುಕಿ ಶೀಘ್ರವಾಗಿಯೇ ಕರ್ಮದಿಂದಲೇ ಹಾಳಾಗುತ್ತಾರೆ. ಅಂಥ ವ್ಯಕ್ತಿಗಳು ಸಮಾಜವನ್ನ ಮೋಸಗೊಳಿಸ್ತಕ್ಕಂಥ ಕೆಲವೊಂದು ಮುಗ್ಧ ಬಲಿಗೆ ತೆಗೆದುಕೊಳ್ತಕ್ಕಂಥ ವ್ಯಕ್ತಿಗಳು ಅಬ್ಬಬ್ಬ ಅಂದ್ರೆ ಅವ್ರು ಏನ್ ಮಾಡ್ಬೋದು, ಕೇವಲ 25 ವರ್ಷ ಉಳಿಬಹುದು. ಆದರೆ ಮುಂದೆ ಅವರು ತಾವೇ ಆ ಒಂದು ಇದಕ್ಕೆ ಸಿಕ್ಕು, ಅವರ ಬುದ್ಧಿಯ ಕರ್ಮಗಳಿಗೆ ಸಿಕ್ಕು ಹಾಳಾಗಿ ಹಗುರವಾಗಿ ಪ್ರಾಣಶಕ್ತಿಯನ್ನ ಕಳೆದುಕೊಂಡು ಹಾಳಾಗಿ ಹೋಗಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ದುರಭಿಮಾನಿಗಳು ಮರಣಾನಂತರ ಸೂಕ್ಷ್ಮ ಪ್ರಪಂಚಗಳಲ್ಲಿ ಅಂಧಕಾರದಲ್ಲಿ ಸಿಲುಕಿರುತ್ತಾರೆ ಎಂದು, ದುರಭಿಮಾನದಿಂದ ಮುಕ್ತರಾದ ಮನುಷ್ಯರು ವಜ್ರದಂತೆ ಪ್ರಕಾಶಿಸುತ್ತಾರೆಂದು ಮಹಾಬೋಧಿ ವಿಶೇಷವಾಗಿ ಬೋಧಿಸುತ್ತಿರುತ್ತದೆ. ನೋಡ್ರಿ, ದುರಭಿಮಾನಿಯಾದಂತ ವ್ಯಕ್ತಿಗಳು ಮರಣಾನಂತರ ಸೂಕ್ಷ್ಮ ಪ್ರಪಂಚಗಳಲ್ಲಿ ಅಂಧಕಾರದಿಂದ ತುಂಬಿ ಯಾವುದೇ ನೆಲೆ ಇಲ್ಲದ ಈ ಜಗತ್ತಿಗೆ ಮಾರಕವಾಗಿ ಬದುಕ್ತಾ ಇದ್ದಾರೆ. ಆದ್ರೆ ಅದೇ ಆ ದುರಭಿಮಾನವನ್ನ ಹೊರತುಪಡಿಸಿ ಸಜ್ಜನ ಒಂದು ಅಭಿಮಾನವನ್ನ ಹೊಂದಿದಂತಹ ವ್ಯಕ್ತಿಗಳು ವಜ್ರಕಾಯಗಳಂತೆ ಈ ಒಂದು ಜಗತ್ತಿನಲ್ಲಿ, ಈ ಒಂದು ಅಯಾನುಕೂಲದಲ್ಲಿ ವಜ್ರಕಾಯಗಳಾಗಿ ಉಳಿಯುತ್ತಾರೆ. ಅವರು ಯಾವತ್ತೂ ಕೂಡ ಈ ಯೂನಿವರ್ಸಿಗೆ ಒಂದು ಶಕ್ತಿಯಾಗಿ ಬದಲಾಗ್ತಕ್ಕಂಥದ್ದನ್ನ ನಾವು ನೋಡ್ಬಹುದು. ಈ ಮಾತನ್ನ ನಮಗೆ ಭಗವದ್ಗೀತೆ, ಮಹಾಬೋಧೆಗಳು, ಧರ್ಮ ಗ್ರಂಥಗಳು ಹೇಳ್ತಕ್ಕಂಥದ್ದನ್ನ ನೋಡ್ಬಹುದು. ಭಗವದ್ಗೀತೆಗಳಲ್ಲಿ ನಾವು ಈ ಒಂದು ಅಂಶವನ್ನ ಓದ್ಬಹುದು. ಅದೇ ರೀತಿ ಯೇಸು ಕ್ರಿಸ್ತು ಹೇಳಿದಂತ ಮಾತುಗಳ ಮಹಾಬೋಧೆಗಳಲ್ಲಿ ಇಂತಹ ವಾಕ್ಯಗಳನ್ನು ಕೂಡ ನಾವು ನೋಡ್ಬಹುದು ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಪ್ರಾಣಶಕ್ತಿ ಮಾನವನಿಗೆ ಬೆಳಕು, ಪ್ರಾಣಮಯ ಕೋಶ, ಕಾಂತಿ ಶರೀರ, ಪ್ರಾಣಮಯ ಶರೀರದೊಂದಿಗೆ ಸೂಕ್ಷ್ಮ ಪ್ರಪಂಚದಲ್ಲಿ ಪ್ರವೇಶಿಸಿದ ಜೀವಿಯು ಅಂತರ್ಬಾಹ್ಯಗಳಲ್ಲಿ ಪ್ರಕಾಶಿಸುತ್ತಾ ಆ ಸೂಕ್ಷ್ಮ ಲೋಕಗಳಲ್ಲಿನ ಆಂತರಿಕ ಆವರಣ ಪರಿಸರದಲ್ಲಿನ ಸ್ವರೂಪಗಳನ್ನು, ವರ್ಣಗಳನ್ನು, ಚಲನೆಗಳನ್ನು ಬಹಳ ಸ್ಪಷ್ಟವಾಗಿ ದರ್ಶಿಸುತ್ತಿರುತ್ತದೆ. ನೋಡ್ರಿ, ಪ್ರಾಣಶಕ್ತಿಯನ್ನ ಕಳೆದುಕೊಂಡು ಇಂಥ ವ್ಯಕ್ತಿಗಳು ತಮ್ಮ ಮಾಯೆಯಲ್ಲಿ ಸಿಲುಕಿ ಪ್ರಾಣಕೋಶ ಶರೀರ, ಕಾಂತಿ ಶರೀರವನ್ನು ಕಳೆದುಕೊಂಡು ಅವರು ಹಾಳಾಗಬಹುದು. ಸೂಕ್ಷ್ಮ ಪ್ರಪಂಚದಲ್ಲಿ ಪ್ರವೇಶಿಸಿದ ಜೀವಿಯು ಅಂತರ್ ಮತ್ತು ಬಾಹ್ಯ ಆಕಾಶಗಳಲ್ಲಿ ಅಂಥ ವ್ಯಕ್ತಿಗಳು ಕ್ಷೀಣಿಸುತ್ತಾ ಹೋಗ್ತಾರೆ. ಯಾವ ವ್ಯಕ್ತಿಗಳಲ್ಲಿ ಒಂದು ಒಳ್ಳೆಯ ನಡೆ, ನುಡಿ, ಒಳ್ಳೆಯ ಭಾವನೆಗಳಿರ್ತಾವಲ್ಲ, ಅವರು ಮಾತ್ರ ಪ್ರಕಾಶಿಸುತ್ತಾ ಯುಗ ಯುಗಾಂತರಗಳಿಗೆ ಜಗತ್ತಿಗೆ ಶಕ್ತಿಗಳಾಗಿ, ಜಗತ್ತನ್ನು ಉದ್ಧರಿಸಲಿಕ್ಕೆ ಮಾಸ್ಟರ್ಸ್ಗಳಾಗಿ ಈ ಜಗತ್ತಿನಲ್ಲಿ ಉಳಿತಾರೆ ಅಂತಕ್ಕಂಥದ್ದನ್ನು ನಾವು
ನೋಡಬಹುದು. ಆದರೆ ಇಂಥ ವ್ಯಕ್ತಿಗಳು ತಿಳ್ಕೊಂಡಿರ್ತಾರೆ, ನಾವು ಈ ಜಗತ್ತನ್ನ ಗೆಲ್ತೀವಿ ಅಥವಾ ನಾವು ಈ ಜಗತ್ತನ್ನೇ ಆಳ್ತೀವಿ ಅಂತಕ್ಕಂಥ ಅಹಂಭಾವದ ದುರಭಿಮಾನದ ವ್ಯಕ್ತಿಗಳು ಕೇವಲ ಕ್ಷಣಿಕ ದಿನಗಳಲ್ಲಿ ಹಾಳಾಗಿ ಹೋಗ್ತಾರೆ. ಅಥವಾ ಹೋದ್ರೂ ಕೂಡ ಅವರು ತಮ್ಮ ಸೂಕ್ಷ್ಮ ಶರೀರ ಕೂಡ ಅವರ ಒಂದು ಪ್ರಾಣಮಯ ಶರೀರದಲ್ಲಿ ತುಂಬಿದಂತ ಕರ್ಮದಿಂದ ಅವರು ಈ ಒಂದು ಯೂನಿವರ್ಸ್ ನಲ್ಲಿ ದುಷ್ಟ ಕಾಯಗಳಾಗಿನೇ ಇರ್ತಾರ, ದುಷ್ಟ ಶಕ್ತಿಗಳಾಗಿನೇ ಉಳ್ಕೋತಾರ. ಅವರಿಗೆ ಒಂದು ಮುಕ್ತಿಯೂ ಇಲ್ಲ ಅಥವಾ ಇನ್ನೊಂದು ಜನ್ಮದ ಸಾಕ್ಷಾತ್ಕಾರವೂ ಇಲ್ಲದೆ ತೊಂದರೆಗೆ ಒಳಪಡ್ತಾರ ಅಂತಕ್ಕಂಥದ್ದನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗೆ ಒಂದು ಪ್ರಾಣ ಶಕ್ತಿಗೆ ದುರಭಿಮಾನ ಅಂತಕ್ಕಂಥದ್ದು, ದುರಾಶೆ ಅಂತಕ್ಕಂಥದ್ದು ಎಷ್ಟು ಮಾರಕವಾದಂತ ಒಂದು ಶಕ್ತಿ ಅನ್ನೋದನ್ನ ನಾವು ಇಲ್ಲಿ ನೋಡಬಹುದು. ಒಬ್ಬ ದುರಭಿಮಾನದ ವ್ಯಕ್ತಿ ಒಂದು ದೇಶದ ಅಥವಾ ಒಂದು ನಾಗರಿಕತೆಯ ಅಥವಾ ಒಂದು ಜನಾಂಗದ ಮಾರಕ ಹಾಳಾಗ್ಲಿಕ್ಕೆ ಕಾರಣನಾಗ್ತಾನ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಮುಂದಿನದನ್ನ ನಾಳೆಯ ದಿನಗಳಲ್ಲಿ ಅಧ್ಯಯನ ಮಾಡೋಣ. ಈಗ ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಸನ್ನದ್ಧರಾಗೋಣ. ಮಾಸ್ಟರ್ಸ್ ಎಲ್ಲರೂ ಕೂಡ ಸ್ಪೆಕ್ಟ್ ಹಾಕೊಂಡಿದ್ರೆ ತೆಗೆದು ಹಾಕಿ. ಪಿರಾಮಿಡ್ಗಳನ್ನ ಬಳಸಿಕೊಳ್ತಕ್ಕಂಥವ್ರು ಪಿರಾಮಿಡ್ಗಳನ್ನ ಹೊಂದಿ ನೇರವಾಗಿ ಕುಳಿತುಕೊಳ್ಳಿ. ಕೈಗಳನ್ನು ಕಾಲುಗಳನ್ನು ಲಾಕ್ ಮಾಡಿಕೊಳ್ಳಿ. ಸಾವಧಾನವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಬಾಯ ಚಕ್ಷುಗಳನ್ನು ಮುಚ್ಚಿದಾಗಲೇ ನಮ್ಮ ದಿವ್ಯ ನೇತ್ರ ಆಂತರಿಕ ಕಣ್ಣು ತೆಗೆದುಕೊಳ್ಳಲು ಪ್ರಕವಾಗುತ್ತದೆ. ಉಸಿರಿನಲ್ಲಿ ಒಂದಾಗಿ ನೀವು ಉಸಿರಾಡುವ ಪ್ರತಿಯೊಂದು ಉಸಿರು ನಿಮ್ಮ ಲಕ್ಷ್ಯದಲ್ಲಿರಲಿ. ಯಾವಾಗ ನೀವು ಉಸಿರನ್ನೇ ಅಬ್ಸರ್ವ್ ಮಾಡಿಕೊಳ್ಳುತ್ತೀರೋ ಆಗ ನೀವು ಏಕಾಗ್ರತೆಗೆ ಬರುತ್ತೀರಿ, ವಿಚಾರಗಳನ್ನು ಶೂನ್ಯಗೊಳಿಸಿಕೊಳ್ಳುತ್ತೀರಿ. ಥಾಟ್ಲೆಸ್ ಸ್ಟೇಟಿಗೆ ಬರಲು ನೀವು ಕೇವಲ ಉಸಿರನ್ನೇ ಲಕ್ಷಿಸಿ. ನಾವು ಒಳಗೆ ತೆಗೆದುಕೊಳ್ಳುವ ತಣ್ಣನೆಯ ಉಸಿರು ನಿಮ್ಮ ಅನುಭವಕ್ಕೆ ಬರಲಿ. ಮೂಗಿನ ಮೇಲ್ಭಾಗದಲ್ಲಿ ಹರ್ಷವಾಗುತ್ತಿರುವ ತಣ್ಣನೆಯ ಹವೆ ನಿಮ್ಮ ಅನುಭವಕ್ಕೆ ಬರಲಿ. ನಾವು ಬಿಡುತ್ತಿರುವ ಉಸಿರಿನ ಬೆಚ್ಚನೆಯ ಅನುಭವ ನಿಮ್ಮ ಜ್ಞಾನಕ್ಕೆ ಬರಲಿ. ಅಷ್ಟು ಸೂಕ್ಷ್ಮವಾಗಿ ನಾವು ಉಸಿರನ್ನೇ ಗಮನಿಸುತ್ತಾ ಕುಳಿತುಕೊಳ್ಳಿ. ಶ್ವಾಸದ ಮೇಲೆ ಧ್ಯಾಸವಿರಲಿ. ಶ್ವಾಸದ ಮೇಲೆ ಧ್ಯಾಸ.
ಕೊನೆಯ 5 ನಿಮಿಷ ಮಾಸ್ಟರ್ಸ್.
ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ರಿ. ಧ್ಯಾನ ತುಂಬಾ ಡೀಪ್ ಇತ್ತು ಮೇಡಮ್. ಹಾ ಮೇಡಮ್, ಬಹಳ ಡೀಪ್ ಇತ್ತು. ಸ್ವಾಧ್ಯಾಯನು ಚೆನ್ನಾಗಿತ್ರಿ ಮೇಡಮ್. ಹೌದು, ತುಂಬಾ ಎನರ್ಜಿ, ತುಂಬಾ ಎನರ್ಜಿ ಇತ್ತು. ಧ್ಯಾನ ಪ್ರತಿದಿನಕ್ಕೂ ಕೂಡ ಎನರ್ಜಿಯಿಂದ, ಬಹಳ ಎನರ್ಜಿಯಿಂದ. ಹೌದೌದ್ರಿ, ಹೌದ್ರಿ. ಸ್ವಾಧ್ಯಾಯ ಪುಸ್ತಕದ ಅಧ್ಯಾಯಗಳು ಬಹಳಷ್ಟು ಚೆನ್ನಾಗಿದೆ. ಹೌದೌದು. ಪ್ರತಿಯೊಂದು ಭಾವನೆಗಳನ್ನು ಇಲ್ಲಿ ವಿವರಿಸಿದ್ದಾರೆ. ನೋಡ್ರಿಲ್ಲ ಎಷ್ಟು ಡಿಟೇಲ್ ಹೇಳ್ತಾರೆ. ಹಿರಿಯರು ಹೇಳ್ತಿದ್ರು, ದುಷ್ಟ ಭಾವನೆಗಳನ್ನ ಹಾಳಾಗಿ ಹೋಗ್ತೀರಿ ಅಂತಕ್ಕಂಥದ್ದನ್ನ ಎಲ್ಲ ಸೂಕ್ಷ್ಮತೆಗಳನ್ನ ನಾವು ಗಮನಿಸೋದೇ ಇಲ್ಲ. ಹೌದೌದು. ಈಗ ನಮ್ಮ ಪಾಠಕ್ಕನು ನಮ್ಮ ಹೋಮ್ವರ್ಕ್ ಹೆಲ್ಪ್ ಆಗ್ತದ್ರಿ ನಮ್ಗೆ. ಹೆಲ್ಪ್ ಆಗ್ತದೆ. ನಮ್ಮ ಹೋಮ್ವರ್ಕಿಗೂ ಬಹಳ ಪೂರಕ ಅದರಿ ಮೇಡಮ್. ಬಹಳ ಪೂರಕ ಅದರಿ, ಬಹಳ ಪೂರಕ. ಹೇಗೆ ಹೆಲ್ಪ್ ಆಗತ್ತೆ ಮೇಡಮ್ ಇದು ನಿಮಗೆ? ಅಲ್ಲ, ನಮ್ಗ ಎವ್ರಿಡೇ ಕೆಲವೊಂದ್ ಇದು ಕೊಡ್ತಾರ್ರಿ ಮೇಡಮ್. ಅವೆಲ್ಲ ಗುಣಗಳನ್ನ ಕೊಟ್ಟಿರ್ತಾರ. ಅವ್ನ್ ಮಾತ್ಲೆ ಹೇಳೋದ್ ಅವ್ನ ಅಡ್ಕೋಬೇಕು ನಮ್ಮ ದಿನನಿತ್ಯ ಇದ್ರೊಳಗ. ಅದು ಒಂದ್ ದಿವ್ಸ ಮಾಡ್ದಂಗಲ್ಲ, ಅದ ಹಂಗೆ ನಮ್ ಕ್ಯಾರೆಕ್ಟರ್ ಆಗ್ಬೇಕು, ನಮ್ ಗುಣನೇ ಅದೇ ಆಗ್ಬೇಕು. ಹಂಗಿರ್ತದ. ಆ ತರ ನಾವ್ ತಯಾರಾದ್ವಿ ಅಂದ್ರೆ ನಮಗ ಆ ಜ್ಞಾನ ಸಿಗ್ತದ್ರಿ. ಇಲ್ಲಂತಂದ್ರೆ ಇಲ್ಲ. ಅದಕ್ಕೆ ಈಗ ಒಂದ್ ಸ್ವಲ್ಪ ಟೈಮ್ ಕೊಟ್ಟಾರ ನಮ್ಗೆ. ಇನ್ನೊಂದ್ ಸ್ವಲ್ಪ ದಿವ್ಸ ಎಲ್ಲಾರು ಇದಾಗ್ಲಿ ಅಂತ ಹೇಳಿ. ಉದಾಹರಣೆಗೆ ಈಗ ನಾವು ದುರಭಿಮಾನದಿಂದ ವಿಚಾರಿಸ್ತಾ, ದುಷ್ಟ ವಿಚಾರಗಳನ್ನ ಮಾಡ್ತಾ, ಸ್ವಾರ್ಥಪರ ವಿಚಾರಗಳನ್ನ ಕೇವಲ 1-2 ಸರಿ ನಾವು ಈ ರೀತಿ ವರ್ತಿಸಿ ನಂತರ ನಾವು ಮತ್ತೆ ನಮ್ಮ ದುಷ್ಟ ವಿಚಾರಗಳನ್ನ ಹೊಂದಿದ್ರೆ ನಾವು ಹೊಂದಿದಂತ ಪ್ರಾಣಶಕ್ತಿನೂ ಹಾಳಾಗಿ ಹೋಗ್ತದೆ. ಹೊಂದಿದಂತ ಪ್ರಾಣಶಕ್ತಿನೂ ಹಾಳಾಗ್ತದೆ. ನೋಡಿ, ಒಬ್ಬ ದುರಭಿಮಾನಿ ಅಥವಾ ಒಬ್ಬ ಸ್ವಾರ್ಥಪರ ವಿಚಾರವಾದಿ ಒಂದು ಜನಾಂಗವನ್ನ ಹಾಳು ಮಾಡ್ತಾನೆ ಅಂತ ನಾನ್ ನುಡಿ ಹೇಳ್ತದೆ. ಉದಾಹರಣೆಯಲ್ಲಿ ನಾವು ಒಬ್ಬ ಹಿಟ್ಲರ್ ತಗೋಬಹುದು, ಅಥವಾ ಆಮೇಲೆ ಯಾರು ಇವರ ಬಿನ್ ಲ್ಯಾಡನ್ ಅಂತ ವ್ಯಕ್ತಿಗಳನ್ನ ತಗೊಳ್ಬಹುದು. ಹೌದು, ಹಾಳಾಗ್ಯವಲ್ರಿ ಮೇಡಮ್. ಹಾಳಾಗಿ ಹೋಗ್ತಾವ. ಅದಕ್ಕೆ
ಈಗ ಎಷ್ಟು ಸೂಕ್ಷ್ಮ ನಾವ್ ಆಗ್ಬೇಕು ಅಂತಂದ್ರೆ ನಾವು ಆಡೋ ಪ್ರತಿಯೊಂದು ಮಾತು ಲೆಕ್ಕ ಹಾಕಿ ಅಳ್ದು ತೂಗಿ ಮಾತಾಡ್ಬೇಕು. ಮಾತಾಡ್ಬೇಕು. ಈ ಧ್ಯಾನಗಳು ಆಗ್ತಾ ಆಗ್ತಾ ಅದ್ರ ಶಕ್ತಿನೂ ಅಷ್ಟು ಹೆಚ್ಚಾಗ್ತಾ ಹೋಗ್ತದ. ಅದಕ್ಕೆ ನೀವು ಅದನ್ನ ಪ್ರಯೋಗ ಮಾಡ್ಬೇಕಂದ್ರೆ ಬಹಳಷ್ಟು ಲೆಕ್ಕ ಹಾಕಿ ಆಗ್ತದ. ಎಚ್ಚರ ವಾಕ್ಕ್ಷೇತ್ರ ಬಹಳ ನಾವು ಮಾತಾಡೋ ಮಾತುಗಳು ಇಷ್ಟೊಂದು ಮುಖ್ಯ ಅದಾವ ಅನ್ನೋದು ನಮ್ಗೆ ಎಲ್ಲಿ ಅರಿವಿತ್ತು ಮೇಡಮ್. ಹೌದೌದು. ಬೋಧಿಸುವಾಗಲಿ ಮಾತನಾಡುವಾಗಲಿ ಪ್ರತಿನಿತ್ಯದ ನಮ್ಮ ಜೀವನದ ನಡೆಗಳಲ್ಲಿ ಆಗ್ಲಿ ನಮ್ಮ ನುಡಿಗಳನ್ನ ನಾವು ಎಷ್ಟು ರಕ್ಷಿಸ್ಬೇಕು ಅನ್ನೋದು ನಮಗ್ ಗೊತ್ತಿದಿರ್ಲಿಲ್ಲ. ಹೌದು. ಧ್ಯಾನಕ್ಕೆ ಬಂದ ಮೇಲೆ ಅದನ್ನ ವಾಕ್ಕ್ಷೇತ್ರದಲ್ಲಿ ನಾವು ತಿಳಿದಿದ್ದು ಮೇಡಮ್. ವಾಕ್ಕ್ಷೇತ್ರ ಬುಕ್ ಸಿಕ್ಕದ್ರಿ? ಅದರಿ ಮೇಡಮ್, ನನ್ ಕಡೆ ಅದರಿ. ಪತ್ರಿಜಿ ಅವ್ರದ್ದು ತುಂಬಾ ಚೆನ್ನಾಗಿದೆ ವಾಕ್ಕ್ಷೇತ್ರ. ನಿಮ್ಮಲ್ಲಿ ಬುಕ್ ಅದರಿ? ಕ್ಷೇತ್ರ ತಗೊಂಡಿವ್ರಿ ಮೇಡಮ್. ನಾವು ಇದಕ್ ಹೈದ್ರಾಬಾದ್ ಹೋದಾಗ ಒಂದ್ ಥೋಡೆ ಇಲ್ಲ ಬಹುಶಃ ಶಾಬಾದ್ನಾಗ ಇರ್ಬೇಕು. ಅದನ್ನ ಓದಿಲ್ಲ, ನೆನ್ಪದ ನನಗೆ. ಇಲ್ಲ ಇದ್ರೊಳಗ್ ಬಂದದಲ್ರಿ ಈಗ ಇದ್ರಾಗನು ಹಾಕ್ಯಾರ ಸರ್. ಹಾಕ್ಯಾರ್ರಿ. ಎಮರ್ಜೆನ್ಸಿ ಅದನ್ನ ಓದ್ಕೋಬಹುದು. ಗೌರ ಇವತ್ತು ಬೆಳಿಗ್ಗೆ ರೀ ರೀ ಇದು ನನ್ಗ ಬೆನ್ನಾಗ ಒಂದ್ ಸ್ವಲ್ಪ ಇದು ಆಗ್ತದ ಅಂತ ಹೇಳಿದ್ನಲ್ಲ, ಅದು ಆಗಿ ಬಹಳ ಇದಾಗಿತ್ರಿ. ಬೆಸಕ್ಲೆ ಇದನ್ ಮಾಡೋ ಮುಂದ ಧ್ಯಾನ ಮಾಡೋ ಮುಂದ ಇದು ಹಚ್ತಾರಲ್ರಿ ಇವ್ರು ಪತ್ರಿಜಿಯವ್ರು ಹಾಡಿದ್ದು ಹಚ್ಚಿದಾಗಿಂದ ಇನ್ನೊಂದ್ 4 ನಿಮಿಷ ಇತ್ತು, ಯಾಕೋ ಅಡ್ಡಾಗ್ಬೇಕನ್ನಿಸ್ತು. ಜರ ಅಡ್ಡಾಗಿನಿ ನಿದ್ದೆ ಹತ್ಬಿಟ್ಟದ್ ನನಗೆ. ನಿದ್ದೆ ಹತ್ತಾನ ನನಗ ಮುಂದಿಂದು ಏನು ಕೇಳಿಸಿಲ್ಲ. ಒಮ್ಮಿಂದಲೇ ನನಗ ಎಬ್ಬಿಸಿದ್ರು, ಯಾರೋ ಬಂದು ಎಬ್ಸಿದ್ರು. ಯಾರನೋ ಅಂತ ನಂಗೆ ಈಗ ಜ್ಞಾಪಕಕ್ ಬರ್ತಿಲ್ಲ. ನಮ್ ಸಿಸ್ಟರ್ ಯಾರಾದ್ರು ಹೇಳ್ರಿ ಬಸ್ನ್ಯಾಗ ಯಾಕೆ ಅಯ್ಯ ನಾ ಬಸ್ನ್ಯಾಗ ನೋಡ್ ನಂಗ್ ನಿದ್ದೆ ಹತ್ತೈತಿ ಅಂತಂತ. ಬಸ್ನ್ಯಾಗ ನಿದ್ದೆ ಹತ್ತಿದ್ರೆ ಯಾಕೆ ಮಕ್ಕೊಂಡಿರಿ ನೋಡ್ರಿ, ನಿಮ್ಮನ್ನ ಎಲ್ಲಾರು ಬಿಟ್ಟು ಹೊಂಟಾರ, ಹುಡುಕ್ಲಕತ್ತಾರ, ವೇಟ್ ಮಾಡ್ಲಕತ್ತಾರ, ಜಲ್ದಿ ಬರ್ರಿ ಅಂತಂತ ನಾನು ಹೋಗಿ ನೋಡಿದ್ರ ಅದು ಬ್ಯಾರೇದೇ ಒಂದು ಗಾಡಿ ಇತ್ರಿ, ವೆಹಿಕಲ್. ಅಷ್ಟೊತ್ತಿಗೆ ಸರೇ ಮಾತಾಡಕತ್ತಿದ್ರು. ಸರ್ ಮಾತಾಡಕತ್ತಿದ್ರು, ಹೇಳಕತ್ತಿದ್ರಲ್ರಿ ಎಲ್ಲಾರು ಮುಂದಕ್ ಹೋಗ್ಬಿಡ್ತಾರ ಅಂತ ಹೇಳಿ. ಇದು ಕೇತಪ್ಪನೂರ್ ಸರ್ ಅನ್ನಕತ್ತಿದ್ರಲ್ರಿ, ಯಾವ್ದು ನೀವು ಇದು ಆಗ್ಲಿಲ್ಲ ಅಂದ್ರೆ ಯಾರ್ ಮುಂದುವರೆದು ಹೋಗ್ತಾರ ಅವ್ರು ಹೋಗ್ತಾರ ಅಂತ. ಹೌದು, ಅದಕ್ಕೆ ಕರೆಕ್ಟ್ ಎತ್ತರ ನೋಡ್ರಿ. ನನ್ಗೆ ಆಶ್ಚರ್ಯ, ನನಗಿಂತ ಕನ್ಸೇಬಲ್ ಹಂಗಿಲ್ಲ ಅವತ್ತ. ಇವತ್ತು ಮಾತ್ರ ಬಾಳ ಒಂಥರ ಚಲೋ ಅನ್ಸ್ತು. ಇಲ್ಲ, ಈ ತರ ಕನಸುಗಳು ಭಾಳ ಬೀಳಕತ್ತಾವ ನನಗ್ನು. ಏನೇನೋ ಮಾಡ್ದಂಗ ಸ್ಪಷ್ಟ ನೆನಪಿರಂಗಿಲ್ಲ. ಒನ್ ಅವರ್ ಕನಸ್ನಾಗ ಹೋಗ್ತದ್ರಿ. 1 ಅವರ್ ಗೊತ್ತಿಲ್ಲ, 1 ಅವರ್ ಕನಸ್ನಾಗ ಹೋಗ್ತದ್ರಿ. ಹಂಗಾಗ್ತದ. ಓಕೆ. ಗೌರವ ಮೇಡಮ್, ನಂಗ ಅದು ಬುಕ್ಕೆ ಸಿಗಲ್ಲಾಗ್ಯದ್ರಿ ಆತ್ಮಾಯಣ. ಹೌದ್ರಿ ಮೇಡಮ್? ಸರೋಜ ಮೇಡಮ್, ಆತ್ಮಾಯಣ ಪುಸ್ತಕ ಸರ್ ಬಲ್ಲಿ ಅವಲ್ರಿ? ಅದಾವ್ರಿ, ನಿಮ್ ಹತ್ರ ಮತ್ ಒಂದ್ ಕಳ್ಸಿಕೊಡ್ರಿ ಮೇಡಮ್, ಅವ್ರಿಗೆ ಬೇಕಾಗ್ಯದಂತ. ಅಡ್ರೆಸ್ ಕಳಿಸ್ರಿ ಮೇಡಮ್ ಸರೋಜ ಮೇಡಮ್ಗ. ನಿಮ್ಗೆ ಕಳಿಸ್ತೇನ್ರಿ ಮೇಡಮ್. ನನಗ್ ಕಳಿಸ್ರಿ, ಕೊನೆಗೆ ಅಲ್ಲಿ ಕಳಿಸ್ತೀನಿ. ಅದೇ ದುಡ್ಡು ಅದೆಲ್ಲ ಹೇಳ್ರಿ, ಅಲ್ಲಿಗೆ ದುಡ್ಡೇ ಕಳಿಸ್ತೇನೆ. ಆಯ್ತು. ಇದು ಕೇತಪ್ಪನೂರ್ ಸರ್ ಇದನ್ನೇ ಅದಲ್ರಿ, ಅಲ್ಲೇ ಕಳ್ಸಿರ್ತಿದ್ವಿ ಲಾಸ್ಟ್ ಟೈಮ್. ಅಲ್ಲ ಮೇಡಮ್ ಅವ್ರ ಅಂತ ಮತ್ ಮೇಡಮ್ ಅವ್ರ ಕಳಿಸ್ತಾರ, ಅವ್ರಿಗೆ ಕಳ್ಸಿಬಿಡೋದು. ಅದೇ ಯಾರೋ ಒಬ್ರು ಕಳ್ಸ್ತೀವಿ, ಒಬ್ರಿಗೊಬ್ರು. ಆನ್ಲೈನ್ ಲಭ್ಯ ಅದಾವಂತ. ಆನ್ಲೈನ್ ಆಗ ಇಲ್ರಿ, ನಾನ್ ನೋಡಿನಿ. ಇಲ್ಲನ್ರಿ, ಖಾಲಿ ಆಗಿರ್ಬಹುದು. ನಾಟ್ ಅವೈಲಬಲ್ ಅಂತ ಬರ್ತಾ ಇದೆ. ಖಾಲಿ ಆಗಿರ್ಬೋದು. ಕಳಿಸ್ತೀನಿ. ಓಕೆ ಮೇಡಮ್, ಬಾಯ್. ಗುಡ್ ನೈಟ್. ಮತ್ತೆ ನಾಳೆ ಭೇಟಿಯಾಗೋಣ ಜ್ಞಾನ ಸ್ವಾಧ್ಯಾಯ ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ.